ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ವಿಶೇಷಚೇತನರು ಧೈರ್ಯವಂತರಾಗಬೇಕು, ಸಮಸ್ಯೆಗಳನ್ನು ಎದುರಿಸಿ ಹೋರಾಟ ಮಾಡಬೇಕು. ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸುವ ಮತ್ತು ಇನ್ನೊಬ್ಬ ಅಂಗವಿಕಲರಿಗೆ ತೊಂದರೆ ಕೊಡಬಾರದು ಎಂದು ಮನವರಿಕೆ ಮಾಡಿಕೊಡುವಂತಹ ಕೆಲಸ ಮಾಡಿ. ತೊಂದರೆ ಕೊಟ್ಟ ಅಧಿಕಾರಿಗೆ ಮತ್ತು ಅವರ ಹಿಂಬಾಲಕರಿಗೆ ತಕ್ಕ ಪಾಠ ಕಲಿಸಲು ಅಂಗವಿಕಲನಾದ ಇವರ ಮೇಲೆ ದಬ್ಬಾಳಿಕೆಯ ವರ್ತನೆ ಮಾಡಿರುವ, ಹೆದಲಿಸಿ ಬೆದರಿಸುವುದು ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಮತ್ತು ಹಿಂಬಾಲಕರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕೆಂದು ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಯಾವುದೇ ಕಾಲಕ್ಕೂ ತೊಂದರೆ ಕೊಟ್ಟವರ ಜೊತೆಗೆ ರಾಜಿ ಮಾಡಿಸದೆ ಅವರನ್ನು ಶಿಕ್ಷೆಗೊಳಪಡಿಸಬೇಕೆಂದು ಗಟ್ಟಿಯಾಗಿ ನಿಂತಿರುವ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ. ಯೇಸುನಾಥನ್ ಅವರು ದಿನಾಂಕ 28/12/2025ರಂದು ಪಿಕೆ ಹಳ್ಳಿಗೆ ರಾತ್ರಿ ಸುಮಾರು 7:15ರಿಂದ 8:30ಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಲು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಡ ತಂದಿರುವುದಕ್ಕೆ ಸುಮಾರು 3-4 ಜನ ಸೇರಿ ಅವರನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದಿರುವುದಕ್ಕೆ ಭಯ ಹುಟ್ಟಿಸಿ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿರುವುದು ಸಹಿಸುವುದಿಲ್ಲ ಎಂದು ತಕ್ಷಣ 112 ಕರೆ ಮಾಡಿ ಆಗಿರುವ ಘಟನೆ ಬಗ್ಗೆ ಮಾಹಿತಿ ನೀಡಿ ಇಂದು ದಿನಾಂಕ 29/12/2025ರಂದು ಕಾನೂನು ಕ್ರಮ ಕೈಗೊಳ್ಳಲು ಹೊಸಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಕಾರಣ, ರಾಜ್ಯದ ಅಂಗವಿಕಲರು ಸೂಕ್ತ ಸಮಯದಲ್ಲಿ ಯಾರ ಸಹಕಾರ ತೆಗೆದುಕೊಳ್ಳಬೇಕು, ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಹಕಾರ ಹೇಗೆ ಪಡೆಯಬೇಕೆಂದು ರಾಜ್ಯದ ವಿಶೇಷಚೇತನರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಅದನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ದಲ್ಲಿ ಪ್ರಸಾರ ಮಾಡಲು ಹೇಳಿರುವ ಪ್ರಯುಕ್ತ ವಿಶೇಷಚೇತನರಿಗೆ ಸಹಾಯವಾಗಲಿ ಬಯಸಿ ಪ್ರಸಾರ ಮಾಡಲಾಗಿದೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಈಗ ಪೊಲೀಸ್ ಅಧೀಕ್ಷಕರವರ ಕಚೇರಿ SP ಆಫೀಸ್ಗೆ ಬಂದಿದ್ದೀನಿ. ಏನಪ್ಪ SP ಆಫೀಸ್ ವಿಶೇಷ ಅತೆ ಏನಂದರೆ, ಸ್ನೇಹಿತರೆ ನಿನ್ನೆ ರಾತ್ರಿ ನಡೆದಿರುವ ಘಟನೆ ಇನ್ನೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಹಂಗಿದೆ ನಮ್ಮ ಘಟನೆಗಳು. 7:45ರಿಂದ 8:30 ತನಕ ಒಂದು ಬಸ್ಸು ಕೂಡ PK ಹಳ್ಳಿಗೆ ಬಸ್ ಇರೋದಿಲ್ಲ. ಇದ್ರ ಬಗ್ಗೆ ನಾನು ಮಾನ್ಯ DC ಅವರಿಗೆ, ಕಲ್ಯಾಣ ಕರ್ನಾಟಕ DCಗೆ ನಾನು ಕರೆ ಮಾಡಿ ಸ್ವಲ್ಪ ಜೋರು ಮಾಡ್ತೀನಿ. ಆಮೇಲೆ ಬಸ್ ಹಾಕ್ತಾರೆ ಅವರು. ಬಸ್ ಹಾಕಿದ ತಕ್ಷಣ ಬಸ್ಸಲ್ಲಿ ಕೂತ್ಕೊಂಡಿರ್ತೀನಿ. ಎಲ್ಲರೂ ಸೇರಿ, ಎಲ್ಲ ಸಿಬ್ಬಂದಿಯವರು ಸೇರಿ ನನ್ನನ್ನು ಬಸ್ಸಿಂದ ಕೆಳಗಡೆ ಇಳಿಸ್ಬಿಡ್ತಾರೆ. ಇಳಿಸ್ಬಿಟ್ಟು ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಬಸ್ಸಂದ ಕೆಳಗಡೆ ಇಳಿಸಿ ಎಲ್ಲ ಜನಗಳ ಮುಂದೆ ನನಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆವಾಗ ನಾನು 112 ಕರೆ ಮಾಡ್ತೀನಿ. ಯಾವತ್ತು ನಾವು ಬುದ್ಧಿ ಯೂಸ್ ಮಾಡಬೇಕು, ಯಾವತ್ತು ಉಪಯೋಗ ಮಾಡ್ಬೇಕಾದ್ರೆ ಏನೇ ಸಮಸ್ಯೆ ಇದ್ದರೆ 112 ಕರೆ ಮಾಡಿ. ನಾನು ಕರೆ ಮಾಡಿದೆ. ಇವರು ಕರ್ಕೊಂಡೋಗಿ ಒಂದು ರೂಮಲ್ಲಿ ಇಟ್ಕೊಂಡು ಕೆಟ್ಟದಾಗಿ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋ ಟೈಮಲ್ಲಿ 112 ಕಾಲ್ ಮಾಡ್ತಾರೆ ನನಗೆ. ಏನು ವಿಷಯ ಅಂತ ನಾನು ಹೇಳ್ತೇನೆ, ಈ ಥರ ಆಗಿದೆ ಸರ್ ಅಂತ ಹೇಳ್ತೀನಿ. ನೇರವಾಗಿ ಪೊಲೀಸವ್ರು ಬರ್ತಾರೆ ಅಲ್ಲಿಗೆ. ಪೊಲೀಸು ಯಾವಾಗ ಬರ್ತಾರೋ 5 ಜನ
ಗಪ್ ಚಿಪ್ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಾಗ ಆಮೇಲೆ ಪೊಲೀಸವ್ರ ಹತ್ರ ನಾನು ಎಲ್ಲ ವಿಷಯ ಹೇಳ್ತೀನಿ, ಈ ಥರ ಸಮಸ್ಯೆ ಆಗಿದೆ ಅಂತ ನಾನು ಹೇಳ್ತೀನಿ. ಹೇಳಿದಾಗ ನೋಡಿ, ನಾವು ಯಾವಾಗ ಕರೆ ಮಾಡ್ತೀವಿ ಪೊಲೀಸರು ನಾವು ಕರೆಸ್ಕೊಳ್ಬೇಕು. ನಮ್ಮ ಸಮಸ್ಯೆ ನಮಗೆಲ್ಲರಿಗೂ ಸಹಾಯ ಆಗ್ತದೆ. ಕೆಲವೊಂದು ವಿಷಯಗಳಲ್ಲಿ ನಾವು ಸಹಾಯ ಕೇಳಬೇಕು. ಆವಾಗ ಪೊಲೀಸವ್ರು ಬಂದ ತಕ್ಷಣ ನಮಗೆ ಎಲ್ಲ ಸುಮ್ಮನೆ ಆಗ್ತಾರೆ. 9:30 ತನಕ ಅವ್ರಿಗೂ ನಮಗೂ ನಿಜವಾಗ್ಲೂ ಸ್ನೇಹಿತರೆ ತುಂಬ ಬೇಜಾರಾಗುವ ವಿಷಯ. 9:30 ತನಕ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ನೀನು ಹೇಳಿದ್ರೆ ಬಸ್ ಹಾಕ್ಬೇಕನು ಗೊತ್ತಲ್ಲ, ಏಕವಚನದಲ್ಲಿ ಮಾತ್ರ, ಅದರಲ್ಲಿ CC ಕ್ಯಾಮ್ರಾ ಇರೋದಿಲ್ಲ ಅಲ್ಲಿ. ಇದೆಲ್ಲ ಸೇರಿ ನಾನು ಬೆಳಿಗ್ಗೆ ಪಟ್ಟಣ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಹೊಸಪೇಟೆಯಲ್ಲಿ ದೂರು ದಾಖಲೆ ಮಾಡಿದ್ದೀನಿ, ಕ್ರಮ ತಗೊಳ್ಳಿ ಅಂತ. ಯಾವತ್ತೂ ನೀವು ಕರೆಸ್ಬಿಟ್ಟು ಅವ್ರನ್ನ ನೀವು ರಾಜಿ ಮಾಡ್ಸಂಗಿಲ್ಲ. ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಕಲಂ ಪ್ರಕಾರ ಅವ್ರ ಮೇಲೆ ನೀವು ದೂರು ದಾಖಲೆ ಮಾಡಿ ಅಂತ ಹೇಳಿದ್ದೀನಿ. ಈಗ ನಮಗೆ ವಿಶೇಷವಾಗಿ ಪೊಲೀಸರು ನಾನು ಕೂತ್ಕೊಂಡು ಅದು ಈಗ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಟಿಕೆಟು ನಾನು ತಗೊಂಡಿದ್ದೀನಿ. ಎಲ್ಲಿ ಹೋದರೂ ವಿಕಲಚೇತನಿಗೆ ಸಮಸ್ಯೆ ಹೇಳಿದ ತಕ್ಷಣ ಬಸ್ ಹಾಕ್ತಾರೆ ಅವರು. ಬಸ್ಸಲ್ಲಿ ನಾನು ಹೋಗ್ತೀನಿ 9:45 ಮನೆಗೆ ಹೋದಾಗ. ಈ ರೀತಿ ಪ್ರತಿಯೊಂದೂ ಸ್ನೇಹಿತರೆ ಪ್ರಶ್ನೆ ಮಾಡಬೇಕು. ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ ಆವಾಗ ನಮ್ಮನ್ನು ಅವರು ಕೇಳ್ತಾರೆ ಹೌದಾ ಅಂತ. ಅದನ್ನು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ನಾನು ನೇರವಾಗಿ SP ಆಫೀಸ್ಗೆ ಬಂದ್ಬಿಟ್ಟು, ಅದು ಬೇರೆ ಲೆಟ್ರ್ ಇದೆ, ಅದು ನಾನು ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಆ ರೀತಿ ನಾನು ನೇರವಾಗಿ ದೂರು ದಾಖಲೆ ಮಾಡಿದ್ದೀನಿ ಅವ್ರ ವಿರುದ್ಧ. ನನ್ನ ಹತ್ರ ಒಂದು ಕಾಪಿ ಕೂಡ ಬಂದಿದೆ. ಬಸ್ಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಒಂದು ರೂಮು ಕರ್ಕೊಂಡೋಗ್ಬಿಟ್ಟು ಹೊಡಿಯೋದು ಹೆಂಗೈತೆ? ಪೊಲೀಸವ್ರಿಗೆ ನಾನು ಕರೆ ಮಾಡಲಿಲ್ಲ ಅಂತ ಹೇಳಿದರೆ 112ಕ್ಕೆ ನಾನು 112ಗೆ ನಾನು ಕರೆ ಮಾಡಲಿಲ್ಲ ಅಂತ ಹೇಳಿದರೆ ನನಗೆ ಹೊಡಿಯೋರು, ಗ್ಯಾರಂಟಿ ಹೊಡಿಯೋರು. ಏನು ನೀನು DC ಮರ್ಯಾದೆ ಕೊಡಲ್ಲ. ನಾನು ಹೇಳಿದೆ, ಯಾವನವನು DC? ನಾನು 20 ರೂಪಾಯಿ ಕೊಟ್ಟು ಹೋಗ್ತೀನಿ, ಪುಕ್ಸಟೆ ಕರ್ಕೊಂಡು ಹೋಗ್ತಾನೆ. ನಾನು ಏಕವಚನದಲ್ಲೇ ಮಾತಾಡೋ ಸ್ನೇಹಿತರೆ, ಯಾರಿಗೂ ಮರ್ಯಾದೆನೇ ಕೊಡೋದಿಲ್ಲ. ನಾನು ಮರ್ಯಾದೆ ಕೊಡೋಣ, ಹಿರಿಯ ನಾಗರಿಕರಿಗೆ ಮರ್ಯಾದೆ ಕೊಡೋಣ, ಗೌರವ ಕೊಡೋಣ. ಯಾರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವ್ರಿಗೆ ಗೌರವ ಕೊಟ್ಟು ಮಾತಾಡೋಣ. ಇವ್ರಿಗೆಲ್ಲ ಯಾರು ಮರ್ಯಾದೆ ಕೊಡ್ತಾರೆ? 7:45 8:00 ತನಕ ಒಂದು ಬಸ್ ಇರೋದಿಲ್ಲ ನಾನು ಹೋಗೋ ಜಾಗದಲ್ಲಿ. ಪಾಪಿನಾಯಕನಹಳ್ಳಿ ಅಂತ ಹೊಸಪೇಟೆಯಿಂದ ರೂಟ್ಗೆ ಹೋಗೋದಿಲ್ಲ, ಕಾಕುಬಾಳು. 7:30 ಬಿಟ್ಟರೆ ನೆಕ್ಸ್ಟ್ ಬಸ್ಸು 9 ಗಂಟೆಗೆ ಬಸ್ಸು. ಅಲ್ಲಿ ತನಕ ಕಾಯ್ಕೊಂಡು ಕುತ್ಕೊಳ್ಬೇಕಾ ನಾವು ವ್ಯವಸ್ಥೆ? ಅದರಿಂದ ಪ್ರತಿಯೊಬ್ಬರು ಅಷ್ಟೇ, ಏನೇ ಸಮಸ್ಯೆ ಆದರೂ ನಿಮಗೆ ವಿಕಲಚೇತನ 112 ಕಾಲ್ ಮಾಡಿ. ನೀವು ವಿಕಲಚೇತನ ನಾನು ಅರಿವು ಮೂಡಿಸ್ತಾ ಇರೋದು, ನೀವು ತಕ್ಷಣಕ್ಕೆ ನಿಮ್ಗೆ ಏನೋ ಸಮಸ್ಯೆ ಆದ್ರೂ 112 ಕಾಲ್ ಮಾಡಿಬಿಡ್ಬೇಕು. ನೀವು ಕರೆ ಮಾಡಿದಾಗ ನೇರವಾಗಿ ಪೊಲೀಸ್ ಬರ್ತಾರೆ. ಅದು ನಿಮಗೆ ಮೇಯ್ನು, ನಿಮಗೆ ಒಂದು ದಾಖಲೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ಸ್ಟೇಷನ್ಗೆ ಹೋಗೋದು ರಾತ್ರಿ 9 ಗಂಟೆ ಮೇಲೆ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ. ಬೆಳಿಗ್ಗೆ ಹೋಗಿ ಎಲ್ಲ ಬರ್ಕೊಂಡೋಗಿ, ಯಾರು ಏನು ಹೇಳಿದ್ರೆ ಬರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ನೀವು. ಈಗ ನಾನು ಬರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಈ ರೀತಿಯಾಗಿ ನಾನು ಹೇಳೋದು ಪ್ರತಿಯೊಬ್ಬರು ವಿಕಲಚೇತನರಿಗೆ ಹೇಳೋದು ಒಂದೇ ಒಂದು, ನಿಮಗೇನೇ ಸಮಸ್ಯೆ ಆಗಿದ್ದ ತಕ್ಷಣವೇ ನೀವು 112 ಇದಕ್ಕೆ ನೀವು ಕರೆ ಮಾಡಿದ್ರೆ ನೇರವಾಗಿ ಪೊಲೀಸರು ನಿಮ್ಮ ಮನೆ ಹತ್ರ ಬರ್ತಾರೆ. ನೀವು ಕರ್ನಾಟಕದ ಎಲ್ಲೇ ಹೋಗಿ 112 ಕಾಲ್ ಮಾಡಬೇಕು. ಸ್ಟೇಷನ್ಗೆ ಹೋಗುವ ಮುಂಚೆ ನೀವು 112 ಕಾಲ್ ಮಾಡಿ. ನಿಮಗೆ ಅದು ದಾಖಲೆ ಇರುತ್ತೆ, ನೀವು ಎಷ್ಟು ಗಂಟೆ ಕಾಲ್ ಮಾಡ್ತೀರಿ ಎಲ್ಲ ದಾಖಲೆ ಇರುತ್ತೆ ಸ್ನೇಹಿತರೆ. ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ. ನಾನು ಎಲ್ಲ ಕೆಲಸ ಬಿಟ್ಟು ಮಾಡೋದಲ್ಲ. ಇನ್ನು ಮೇಲೆ ವಿಕಲಚೇತರ ಬಗ್ಗೆ ಮಾತಾಡಲೇಬಾರ್ದು ಅವರು. ಆ ರೀತಿ ಆಗ್ತದೆ. ಇದನ್ನು ನಾನು ಕ್ರಮಕ್ಕೆ ನಾನು ಮುಂದಾಗೆ ನಾನು ಸಂಬಂಧಪಟ್ಟವ್ರಿಗೆಲ್ಲ ನಾನು ದೂರು ಕೊಡ್ತೀನಿ. ವಿಧಾನಸೌಧದಲ್ಲಿ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರಿಗೂ ಕೊಡ್ತೀನಿ, ಮಾನ್ಯ SP ಮೇಡಮ್ಗೂ ಕೊಡ್ತೀನಿ. ನಾನು ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಇವ್ರ ಹತ್ರ ದೂರು ಕೊಡ್ತೀನಿ, ಕ್ರಮ ತಗೊಳ್ಳಿ ಅಂತ. ಇವ್ರ ಮೇಲೆಲ್ಲ ಕ್ಷಮೆ ಕೊಡಬಾರ್ದು, ಇವ್ರಿಗೆಲ್ಲ ಕ್ರಮ ಆಗ್ಬಿಡ್ಬೇಕು. ನೀವೆಲ್ಲರೂ ಜಾಗೃತಿ ವಹಿಸಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ಧನ್ಯವಾದ.